ಆಮೇಲೆ ಇನ್ನೊಂದು ಏನೊಂದು ಇಲ್ಲಿ ಕಾನ್ಸೆಪ್ಟು, ನೀವು ಎಷ್ಟನ್ನು ತಿನ್ಬೋದು, ಎಷ್ಟು ಸಲ ಬೇಕಾದ್ರೆ ಹಾಕೊಂಬರ್ಬೋದು, ತಿನ್ಬೋದು, ಯಾರೂ ಏನು ಕೇಳಲ್ಲ. ಬಟ್ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದ್ರೆ ಫೈನ್ ಬೀಳುತ್ತೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತು TC ಪಾಳ್ಯಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಜಮೀನ್ದಾರ್ ಹೋಟೆಲ್ ಸ್ಟಾರ್ಟ್ ಆಗಿದೆ, ಜುಲೈಲಿ ಶುರು ಆಯಿತು. ಸೊ ನಾವು ಇವಾಗ ಜನವರಿಲಿ ಬಂದಿದ್ದೀವಿ. ಸೊ ಇಲ್ಲಿ ಏನಂದರೆ 10 ವರ್ಷದ ಆ್ಯನಿವರ್ಸರಿ, ಅವ್ರದ್ದು 10 ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ 299 ಅನ್ಲಿಮಿಟೆಡ್ ಕಾಂಬೋ ಬಿರಿಯಾನಿ ಸ್ಟಾರ್ಟರ್ಸು ಇದೆಲ್ಲ ಬೆಂಗಳೂರಿಗೆ, ಕರ್ನಾಟಕಕ್ಕೆ, ಇದು ಇಂಡಿಯಾಗೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಇವರೇ. ಸೊ ಸುಮಾರು 7 ವರ್ಷದಿಂದ 2018 ನಾವು 2019 ಏನೋ ವೀಡಿಯೋ ಮಾಡಿದ್ದು, ಫಸ್ಟ್ ವೀಡಿಯೋ. ಅದು ಬಂದಮೇಲೆ ಈ ಊರು ತುಂಬ 299 ಕಾಂಬೋಗಳಿದೆ. ಯಾರು ಇಂಟ್ರೊಡ್ಯೂಸ್ ಮಾಡಿರೋದು ಅನ್ನೋದನ್ನೇ ಮರ್ತೋಗ್ಬಿಟ್ಟವ್ರು, ಆ ಥರ ಆಗ್ಬಿಟ್ಟಿದೆ. ಸೊ ಇವರೇ ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಟೈಮು. ಅದು ಇನ್ನೂ ರನ್ ಆಗ್ತಿದೆ ಅಲ್ಲಿ ಅವ್ರದ್ದು ಕಮ್ಮನಹಳ್ಳಿ ಬ್ರಾಂಚಲ್ಲಿ ಅದು ಸಿಗುತ್ತೆ. ಸೊ ಇಲ್ಲಿ TC ಪಾಳ್ಯದಲ್ಲೂ 299 ಇದೆ, ಬಟ್ ವೀಕ್ ಡೇಸ್ ಮಾತ್ರ, ಮಂಡೇ ಟು ಥರ್ಸ್ಡೇ. ವೀಕೆಂಡಲ್ಲಿ 329 ಇರುತ್ತೆ, ಫ್ರೈಡೇ ಟು ಸಂಡೇ. ಸೊ ಇದರಲ್ಲಿ ಏನೋ ಸ್ಪೆಷಲ್ಲು 2 ಥರ ಬಿರಿಯಾನಿ ಸಿಗುತ್ತೆ. ಒಂದು ಹೈದ್ರಾಬಾದಿ ಬಿರಿಯಾನಿ ಬೋನ್ಲೆಸ್ಸು, ಬಟ್ ಬಟರ್ ನಾನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತು ಚಿಕನ್ ಕರಿ. ಇದು ಅಲ್ಲಿ ಸಿಗಲ್ಲ, ಅಲ್ಲಿ 3 ಸ್ಟಾರ್ಟರ್ಸು 2 ಬಿರಿಯಾನಿ, ಆ ಕಾನ್ಸೆಪ್ಟ್ ಇದ್ದಿದ್ದು ಕಮ್ಮನಹಳ್ಳಿ ಬ್ರಾಂಚಲ್ಲಿ. ಸೊ ಇಲ್ಲಿ ಬೇರೆ ಥರ ಇದೆ. ಸೊ ಇನ್ನೂ ಏನೇನು ಬರುತ್ತೆ, ಅದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದೆಲ್ಲ ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡು ನೀಟಾಗಿ ಮಾತಾಡೋಣ. ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಡೋಣ, ಬನ್ನಿ. ಸೊ ಟೇಬಲ್ ಫುಲ್ಲಾಗಿದೆ, ಎಲ್ಲ ಡಿಶಸ್ಸು ಆಬ್ವಿಯಸ್ಲಿ ತಂದು ಜೋಡಿಸ್ಕೊಂಬಿಟ್ಟಿದ್ದೀವಿ. ಸೊ ಪ್ರತಿ ಸಲ ಈ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಮಾಡಿದಾಗೆಲ್ಲ ನಾವು ಇದೇ ಥರ ಮಾಡೋದು. ಫಸ್ಟಿಂದ ನೋಡಿದರೆ ಗೊತ್ತಿರುತ್ತೆ. ಸೊ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಫಸ್ಟ್ ಯಾರು ನೋಡ್ತಿದ್ರೆ. ಇಲ್ಲಿ ನಾರ್ಮಲಾಗಿ ಅಲ್ಲಿ ಬಫೆ ಥರ ಇರುತ್ತೆ, ಹೋಗಿ ಸರ್ವ್ ಮಾಡ್ಕೊಂಡು ತೊಗೊಂಬಂದು ತಿನ್ನೋ ಥರ ಕಾನ್ಸೆಪ್ಟು ಅನ್ಲಿಮಿಟೆಡ್ಡು. ಬಟ್ ನಾವೇನಂದರೆ ಪದೇ ಹೋಗೋಕ್ಕಾಗಲ್ಲ, ಜನ ಇರ್ತಾರೆ, ಅವ್ರನ್ನೂ ಪದೇ ಕರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಎಲ್ಲ ಪೋರ್ಷನ್ನು ತಂದು ಇಟ್ಕೊಂಡ್ಬಿಡ್ತೀವಿ. ಏನೇನು ಬರುತ್ತೆ ಆ ಕಾಂಬೋನಲ್ಲಿ ಅದನ್ನೆಲ್ಲ ತರಿಸಿ ಇಟ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡಿಕೊಂಡು ತಿನ್ನೋದು. ಇದು ಕಾನ್ಸೆಪ್ಟು ನಾವು ಬಿಡೋದು. ನೀವೇನ ಬಂದಾಗ ನೀವು ಸರ್ವ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಸೊ ಅನ್ಲಿಮಿಟೆಡ್ ಕಾಂಬೋನಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ಮೊದಲನೇದು ಬಂದ್ಬಿಟ್ಟು ನಾನ್ ಬರುತ್ತೆ, ಬಟರ್ ನಾನ್. ಸೊ ಬಟರ್ ನಾನ್ ಅದು ಕೂಡ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು ನಿಮ್ಮ ಕೆಪಾಸಿಟಿ. ಸೊ ಅದಕ್ಕೆ ಚಿಕನ್ ಕರಿ, ಅದ್ಭುತವಾದ ಚಿಕನ್ ಕರಿ ಬರುತ್ತದೆ, ಇದು ಕೂಡ ಅನ್ಲಿಮಿಟೆಡು. ಸೊ ಇದೆಲ್ಲ ತಿಂದು ಸುಸ್ತಾದಮೇಲೆ ನೆಕ್ಸ್ಟ್ ಮೈನ್ ಕೋರ್ಸ್ ಹೋಗ್ತಾರೆ ರೈಸ್ ಐಟಮ್ಗೆ. ಅಂದರೆ ಸ್ಟಾರ್ಟರ್ಸಲ್ಲಿ ಬಂದುಬಿಟ್ಟು ಕಬಾಬ್ ಕೊಡ್ತಾರೆ. ಕಬಾಬ್ ಬಂದುಬಿಟ್ಟು ಇಲ್ಲಿ ಲಿಮಿಟೆಡು 100 ಗ್ರಾಮ್ಸ್ ಬರುತ್ತೆ ಪರ್ ಪರ್ಸನ್ನು. 100 ಗ್ರಾಮ್ಸು, 5 ಜನ ಬಂದರೆ ಒಬ್ಬೊಬ್ಬರಿಗೆ 100 ಗ್ರಾಮ್ಸು, 5 ಜನಕ್ಕೆ 500 ಗ್ರಾಮ್, ಆ ಥರ ಲೆಕ್ಕದಲ್ಲಿ ಬರುತ್ತೆ. ಅದು ಲಿಮಿಟೆಡ್ ಕಬಾಬ್, ಚಿಕನ್ ಕಬಾಬ್. ಸೊ ಇನ್ನು ಮಿಕ್ಕಿದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. 2 ಥರ ಬಿರಿಯಾನಿ ಇರುತ್ತೆ. ಸೊ ಒಂದು ಬಂದು ಅಥೆಂಟಿಕ್ ಹೈದ್ರಾಬಾದಿ ದಮ್ ಬಿರಿಯಾನಿ. ಸೊ ಲೆಗ್ ಪೀಸ್ ಇರುತ್ತೆ, ಅದು ಅಷ್ಟೇ. ರೈಸು ಕೂಡ ಅನ್ಲಿಮಿಟೆಡು, ಅದರಲ್ಲಿ ಪೀಸ್ ಕೂಡ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೂ ನೀವು ಬಡಿಸ್ಕೊಂಡು ತಿನ್ಬೋದು. ಇನ್ನೊಂದು ಬಂದು ಸ್ಪೆಷಲ್ ಬೋನ್ಲೆಸ್ ಬಿರಿಯಾನಿ. ಇದೇನು ಅಂದರೆ ಬಿರಿಯಾನಿ ರೈಸ್ ಇರುತ್ತೆ. ಸೊ ಆ ಬಿರಿಯಾನಿ ರೈಸ್ ಮೇಲ್ಗಡೆ ನಿಮಗೆ ಸ್ಪೆಷಲ್ ಆದ ಬೋನ್ಲೆಸ್ ಫ್ರೈನ ಇಟ್ಟಿರ್ತಾರೆ, ಸರ್ವ್ ಮಾಡ್ತಾರೆ. ಇದು ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟು. ಸೊ ಇದು ಕೂಡ ಅನ್ಲಿಮಿಟೆಡು, ಪೀಸು ಅನ್ಲಿಮಿಟೆಡು, ರೈಸು ಅನ್ಲಿಮಿಟೆಡು. ಸೊ ಇದಿಷ್ಟು ಆ ಕಾಮನಲ್ಲಿ ಬರುತ್ತದೆ. ಸೊ ನೀವು ವೀಕ್ ಡೇ ಬಂದಾಗ, ನಾನು ಮೊದಲೇ ಹೇಳಿದೆ, ವೀಕ್ ಡೇ ಬಂದಾಗ 299 ಇರುತ್ತೆ. ಸೊ ವೀಕೆಂಡು ಫ್ರೈಡೇ ಸಾಟರ್ಡೇ ಸಂಡೇ ಬಂದರೆ 329 ಪರ್ ಪರ್ಸನ್ ಇರುತ್ತೆ. ಅದಾದಮೇಲೆ ಎಲ್ಲ ತಿಂದಾದಮೇಲೆ ಡೆಸರ್ಟ್ ಬೇಕಲ್ಲ, ಸ್ಪೆಷಲ್ ಡೆಸರ್ಟ್ಸ್ ಇದೆ ಇಲ್ಲಿ. ಸೊ ಇದು ಕಾಮನಲ್ಲಿ ಇನ್ಕ್ಲೂಡ್ ಅಲ್ಲ, ಸಪ್ರೇಟಾಗಿ ತರಿಸ್ಕೊಬೇಕು. ಏನೇನು ಅಂದರೆ ಮೊದಲನೇದೊಂದು ಆಪ್ರಿಕಾಟ್ ಡಿಲೈಟ್ ಬರುತ್ತೆ. ಸೊ ಹೈದ್ರಾಬಾದಲ್ಲಿ ತುಂಬಾ ಫೇಮಸ್ಸು, ಒಂದು ರೆಸ್ಟೋರೆಂಟಲ್ಲಿ ತುಂಬಾ ಫೇಮಸ್, ಅವರೇ ಇನ್ವೆಂಟ್ ಮಾಡಿದ್ದು. ಸೊ ಅದು ಕೂಡ ಇಲ್ಲಿ ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಅದಾದಮೇಲೆ ಲಸ್ಸಿ ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ಚು. ಆಮೇಲೆ ಇನ್ನೊಂದು ಸ್ಪೆಷಲಾಗಿ ಅವರೊಂದು ಡಿಶ್ ಇಂಟ್ರೊಡ್ಯೂಸ್ ಮಾಡೋ ಡೆಸರ್ಟ್ ಬಂದುಬಿಟ್ಟು ಜುನ್ನು ಈಸ್ ನಥಿಂಗ್ ಬಟ್ ಗಿಣ್ಣು. ನಾವು ಗಿಣ್ಣು ಅಂತೀವಲ್ಲ, ಸೊ ಗಿಣ್ಣು ಕೂಡ ಸಿಗುತ್ತೆ ಇಲ್ಲಿ ಇವ್ರ ಹತ್ರ. ಒಳ್ಳೆ ಪುಡ್ಡಿಂಗ್ ಥರ ನೀಟಾಗಿ ಇಲ್ಲಿ ಇಟ್ಟಿದ್ದಾರೆ. ನೋಡೋಣ ಲಾಸ್ಟಲ್ಲಿ ತಿನ್ನೋಣ, ಅಂಥವ್ರಿಗೂ ಅದು ಹಂಗೇ ಇರುತ್ತಾ ನೋಡೋಣ. ಈಗ ಫಸ್ಟು ಸ್ಟಾರ್ಟರ್ಸಿಂದ ಶುರು ಮಾಡೋಣ ಬನ್ನಿ. ಸೊ ಕಬಾಬು ಮತ್ತು ನಾನು ಮತ್ತು ಚಿಕನ್ ಫ್ರೈಯಿಂದ ಶುರು ಮಾಡೋಣ. ಆಹಾ, ಘಮ ಅಂತದೆ. ಗ್ರೇವಿ, ಆಂಧ್ರ ಸ್ಟೈಲ್ ಚಿಕನ್ ಗ್ರೇವಿ. ತಿನ್ನಾದ ತಿನ್ನಾದ ಬಟರ್ ನಾನ್ ಗ್ರೇವಿನಲ್ಲಿ ಮುಳುಗಿಸಿ
ಆಂಧ್ರ ಸ್ಟೈಲು ಎಲ್ಲನೂ ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಗ್ರೇವಿನೂ ಅಷ್ಟೇ ಸ್ಪೈಸಿಯಾಗಿ ಅದ್ಭುತವಾಗಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ, ಆಮೇಲೆ ಸ್ಪೈಸಿ ಕರ್ಬೇವಿನ ಸೊಪ್ಪು ಫ್ಲೇವರು ಅದ್ಭುತ. ನಮಗೆ ಈ ರೆಸ್ಟೋರೆಂಟ್ ಹೊಸದಲ್ಲ, 5-6 ವರ್ಷದಿಂದ ತಿನ್ಕೊಂಡು ಬರ್ತಾನೇ ಇದ್ದೀವಿ. ಸೊ ಈ ಆಲ್ಮೋಸ್ಟ್ ಬರೋ ಎಲ್ಲ ಡಿಶಸ್ಸು ಟ್ರೈ ಮಾಡಿಬಿಟ್ಟಿದ್ವಿ ಇಲ್ಲಿ. ಸೊ ಬೆಂಗಳೂರಿಗೆ ಕಾಂಬೋನ ಇಂಟ್ರೊಡ್ಯೂಸ್ ಮಾಡಿದ್ದ ಮೊದಲ ರೆಸ್ಟೋರೆಂಟು 2 ಇಂಡಿಯನ್ ಕಾಂಬೋ. ಸೊ ತುಂಬ ಜನ ಅರ್ಧಗರ್ಧ ಬೆಂಗಳೂರವರು ಟ್ರೈ ಮಾಡಿರ್ತಾರೆ ಪಕ್ಕ ಅವರ ಕಮ್ಮನಹಳ್ಳಿ ಬ್ರ್ಯಾಂಚಲ್ಲಿ. ಸೊ ಇವಾಗಲೂ ಅಲ್ಲಿ ಅದು ರನ್ ಆಗ್ತಾನೇ ಇದೆ ನಾನ್ ಸ್ಟಾಪ್. ಅವಾಗ ಏನು ಸ್ಟಾರ್ಟ್ ಆಯಿತು ಅವಾಗಿಂದ ರನ್ ಆಗ್ತಾನೇ ಇದೆ. 2 ಇಂಡಿಯನ್ ಅಲ್ಲೂ ಸಿಗುತ್ತೆ. ಸೊ ಅಲ್ಲಿ ಸ್ಟಾರ್ಟರ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಡಿಫ್ರೆಂಟಾಗಿ ಇಲ್ಲಿ ಈಗ ನಾನು ಇವೆಲ್ಲನೂ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದರೆ ಈ ಐಟಮ್ ಸಿಗುತ್ತೆ, ಅಲ್ಲಿ ಹೋದರೆ ಅಲ್ಲಿ ಬೇರೆನೇ ಡಿಶಸ್ ಸಿಗುತ್ತೆ. ಸೊ ಆ ಥರ ಕಾನ್ಸೆಪ್ಟು. ಚಿಕನ್ ಪೀಸು ಸಕ್ಕ ಸಾಫ್ಟಾಗಿತ್ತು, ಕ್ರಿಸ್ಪಿ, ಆಮೇಲೆ ತಿನ್ನಾದ ನಾನಲ್ಲಿ ಕಟ್ ಮಾಡಿದ ತಕ್ಷಣ ಪೀಸು ನೀಟಾಗಿ ಬಂದುಬಿಡ್ತು. ಸೊ ಅಷ್ಟು ಸಾಫ್ಟ್ ಇದೆ ಅಂತ ಅರ್ಥ. ಸೊ ಎಲ್ಲರ ಫೇವ್ರೇಟು ಸ್ಟಾರ್ಟರು ಚಿಕನ್ ಕಬಾಬ್ ತಿನ್ನುವ ಸಮಯ. ಸೊ ಇದರಲ್ಲಿ ನೋಡಿ ಕರ್ಬೇವಿನ ಸೊಪ್ಪು, ಚಿಲ್ಲಿ ಫ್ಲೇಕ್ಸು, ಚಿಲ್ಲಿ ಚಿಕ್ಕದು ಕಟ್ ಮಾಡಿ ಬ್ಯಾಟ್ರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಪ್ಲಸ್ ನೋಡೋದಕ್ಕೆ ಸೂಪರ್ ಕ್ರಿಸ್ಪಿ ಆಗಿದೆ, ಮುಟ್ಟೋದಕ್ಕೂ ಅಷ್ಟೇ ಸಖತ್ತು ಗರಿಯಾಗಿ ಇದೆ. ಜಾಸ್ತಿ ಮಸಾಲೆ ಬದಲಾಗಿರಲ್ಲ, ಲೈಟಾಗಿ ಸೀಸನಿಂಗು, ಲೈಟಾದ ಫ್ಲೇವರು, ಪ್ಲಸ್ಸು ಲೈಟಾಗಿ ಆ ಚಿಲ್ಲಿ ಎಲ್ಲ ಬ್ಯಾಟ್ರಲ್ಲಿ ಆ್ಯಡ್ ಮಾಡೋದ್ರಿಂದ ಅದು ಸಿಕ್ಕಿದಾಗ ಲೈಟಾಗಿ ಆ ಸ್ಪೈಸಿನೆಸ್ ಬರುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ಮಿಕ್ಸ್ ಆಗಿರುತ್ತೆ. ಒಂದೊಂದು ಪೀಸಲ್ಲಿ ಜಾಸ್ತಿ ಕರ್ಬೇವಿನ ಸೊಪ್ಪು ಸಿಗುತ್ತೆ, ಅದು ಸಿಕ್ಕಿದಾಗ ಅದ್ರ ಕ್ರಂಚಿನೆಸ್ಸು ಅದ್ರ ಫ್ಲೇವರ್ ಸ್ವಲ್ಪ ಜಾಸ್ತಿ ಫೀಲ್ ಮಾಡ್ಬೋದು. ಪುಟಾಣಿ ಪೀಸಸ್ಸು ನೀಟಾಗಿ ಬೆಂದಿರುತ್ತೆ, ನೀಟಾಗಿ ಫ್ರೈ ಆಗಿರುತ್ತೆ. ಸೊ ಒಬ್ಬರಿಗೆ 100 ಗ್ರಾಮ್ಸು ಕೊಡ್ತಾರೆ. ವೆಲ್ ವರ್ತ್. ಕ್ರಿಸ್ಪಿನೆಸ್ ಹಂಗೆ ಇರುತ್ತೆ, ಔಟ್ರ್ ಲೇಯರು ಸಕ್ಕ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸ್ವಲ್ಪ ಜ್ಯೂಸಿ ಆದ ಚಿಕನ್. ಯಾಕಂದರೆ ಟೆಂಡರ್ ಚಿಕನ್ನ ಬಳಸೋದು. ಈ ಚಿಕನ್ ಫ್ರೈ ಸ್ಪೈಸಿ ಆಗಿತ್ತು. ಸೊ ಇದೆಲ್ಲ ಸ್ಪೈಸಿನೆಸ್ ಇರೋಲ್ಲ, ಲೈಟಾಗಿರುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ಕಾನ್ಸೆಪ್ಟು, ನೀವು ಎಷ್ಟನ್ನು ತಿನ್ಬೋದು, ಎಷ್ಟು ಸಲ ಬೇಕಾದ್ರೆ ಹಾಕೊಂಬರ್ಬೋದು, ತಿನ್ಬೋದು, ಯಾರು ಏನು ಕೇಳಲ್ಲ. ಬಟ್ ವೇಸ್ಟ್ ಮಾಡಬಾರ್ದು. ಇದು ಅವರು ಫಸ್ಟ್ ಟೈಮ್ ಶುರು ಮಾಡಿದಾಗಿಂದ ಅದೇ ಕಾನ್ಸೆಪ್ಟ್ ಫಾಲೋ ಮಾಡ್ಕೊಂಬರ್ತಾಯಿದ್ದಾರೆ. ಇವಾಗಲೂ ವೇಸ್ಟ್ ಮಾಡಿದ್ರೆ ಫೈನ್ ಬೀಳುತ್ತೆ, ವೇಸ್ಟೇಜ್ ಚಾರ್ಜಸ್. ಸೊ ವೇಸ್ಟ್ ಮಾಡೋಂಗಿಲ್ಲ, ನೀವು ಹಾಕ್ಕೊಂಡಿದ್ದಷ್ಟು ತಿಂದು ಖಾಲಿ ಮಾಡಬೇಕು. ತುಂಬ ಜನ ಅನ್ಲಿಮಿಟೆಡು ನಾವು ಕೊಟ್ಟರೆ ದುಡ್ಡು ವಸೂಲಿ ಮಾಡಬೇಕು ಅಂತ ಸುಮ್ಮನೆ ತಸ್ಕೊಂಡು ತಿಂದು ಎಲ್ಲ ಹಂಗೆ ಪೀಸೆಲ್ಲ ವೇಸ್ಟ್ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು ಅಂತಾನೆ. ಎಷ್ಟನ್ನ ತಿನ್ನಿ, 1 kg ತಿನ್ನಿ ಒಬ್ರೊಬ್ರು, ತೊಂದರೆ ಇಲ್ಲ, ವೇಸ್ಟ್ ಮಾಡಬಾರ್ದು. ಈಗ ಬಿರಿಯಾನಿ ಕೆಂಪೋಣ. ಫಸ್ಟು ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡೋಣ. ಲೆಗ್ ಪೀಸ್ ಇದೆ, ಲೆಗ್ ಪೀಸ್ ಹಾಕೋದು. ಅದ್ಭುತ. ಅಂದರೆ ಇದು ಈ ಥರ ಬಫೇನಲ್ಲಿ ಇದ್ದಾಗೆಲ್ಲ ಏನು ಗೊತ್ತಾ, ಯಾರು ಬೇಗ ಬರ್ತಾರೆ ಅವ್ರಿಗೆ ಅಡ್ವಾಂಟೇಜ್, ಅವ್ರಿಗೆ ಲೆಗ್ ಪೀಸ್ ಸಿಗುತ್ತೆ. ಲೆಗ್ ಪೀಸ್ ಖಾಲಿ ಆದಮೇಲೆ ಲೆಗ್ ಪೀಸ್ ಸಿಗೋಲ್ಲ. ಅಷ್ಟೇ ಸಿಂಪಲ್ಲು. ಲೇಟಾಗಿ ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು ಲೆಗ್ ಪೀಸ್ ಬೇಕು ಅಂತ ಬಲವಂತ ಮಾಡಬಾರ್ದು. ಯಾವುದೇ ಹೋಟ್ಲು ಇದೆ ಅಂತಲ್ಲ, ಎಲ್ಲೇ ಹೋದರೂ ಅಷ್ಟೇ ಫಾಸ್ಟಾಗಿ ಬಂದರೆ ಎಲ್ಲ ಬಿಸಿಯಾಗಿ ಎಲ್ಲ ಅದ್ಭುತವಾಗಿ ಸಿಗುತ್ತೆ. ಉದುರಾದ ಬಾಸುಮತಿ ರೈಸ್, ಮಧ್ಯ ಮಿಕ್ಸ್ ಆಗಿರುವಂಥ ಮಸಾಲೆ, ಆಮೇಲೆ ಫ್ರೈಡ್ ಆನಿಯನ್ಸ್. ಸೇಮ್ ಟೇಸ್ಟು, ಅವಾಗಿಂದನೂ ಸೇಮ್ ಟೇಸ್ಟು, ಸೇಮ್ ಫ್ಲೇವರ್ಸು. ಮೈಲ್ಡಾಗಿರುತ್ತೆ, ಜಾಸ್ತಿ ಸ್ಪೈಸಿ ಇರೋಲ್ಲ. ಯಾವಾಗ ಗೊತ್ತಾ, ಈ ಮಸಾಲೆ ಇದೆ ನೋಡಿ, ಇಲ್ಲಿ ಪೀಸ್ ಜೊತೆ ಮಸಾಲೆ ಇರುತ್ತೆ ಇಲ್ಲಿ ನೋಡ್ದಾ ಎಷ್ಟು ಮಸಾಲೆ ಬಂತು ಪೀಸಲ್ಲಿ. ಸೊ ಅದೆಲ್ಲ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಆವಾಗ ಸ್ವಲ್ಪ ಕಿಕ್ಕು ಎಕ್ಸ್ಟ್ರಾ. ಬೇರೆ ಎತ್ಕೊಂಡು ಮೇಲೆ ಹಾಕೊಂಡ್ಬಂದ್ಬಿಟ್ರೆ ನಿಮಗೇನು ಫ್ಲೇವರ್ಸ್ ಇರೋಲ್ಲ. ಈಗ ಜಾಸ್ತಿ ಫ್ಲೇವರ್ಸು ಬಸ್ಟ್ ಆಗುತ್ತೆ, ಮಸಾಲೆ ಜಾಸ್ತಿ ಎತ್ಕೊಂಡು ತಿನ್ನಬೇಕು. ಅದೇ ಪೀಸ್ನ ಮುರ್ಕೊಂಡು ಫುಲ್ ಸಾಫ್ಟಾದ ಪೀಸು, ಅದರಲ್ಲಿ ಮಸಾಲೆ ಇರುತ್ತೆ ಒಂದು ರಾಶಿ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆವಾಗಲೇ ಹೈದ್ರಾಬಾದ್ ಬಿರಿಯಾನಿಗೆ ಒಂದು ಬೆಲೆ. ಸೂಪರ್. ಈಗ ಸ್ಪೆಷಲ್ಲು ಬೋನ್ಲೆಸ್ ಬಿರಿಯಾನಿ ತಿನ್ನುವ ಸಮಯ. ಸೊ ಹೈದ್ರಾಬಾದಿ ಬಿರಿಯಾನಿದು ಏನು ಬಿರಿಯಾನಿ ರೈಸ್ ಇರುತ್ತೆ, ಸೇಮ್ ರೈಸ್ ಇರುತ್ತೆ, ಅದರ ಮೇಲೆ ಸ್ಪೆಷಲ್ ಆದ ಬೋನ್ಲೆಸ್ ಫ್ರೈ ಕೊಡ್ತಾರೆ. ಸೊ ಫ್ರೈ ಪೀಸ್ ಬಿರಿಯಾನಿ ಅಂತಾರೆ ಇದನ್ನು. ಸ್ವಲ್ಪ ರೈಸ್ ತೊಗೊಳೋಣ, ಯಾಕಂದರೆ ಆಲ್ರೆಡಿ ರೈಸ್ ಇದೆ, ಆವಾಗಲೇ ಹಾಕ್ಕೊಂಡಿದ್ದು. ಮೇಯ್ನಾಗಿ ಮಜಾ ಇರೋದೇನು ಗೊತ್ತಾ, ಈ ಬೋನ್ಲೆಸ್ಸು ಚಿಕನ್ ಫ್ರೈ ಇದೆಯಲ್ಲ
ಇದರಲ್ಲಿ ಲೈಟಾಗಿ ಕೋಟಿಂಗು, ಲೈಟಾಗಿ ಹಿಂಗೆ ಕ್ಯಾಮ್ರಾಗೆ ಹತ್ತಿರದಿಂದ ತೋರಿಸ್ಬಿಟ್ಟು ಸೊ ಪ್ರತಿ ಬೈಟು ಮಸಾಲೆ ಭರಿತವಾಗಿರಬೇಕು, ಲೈಟಾಗಿ ಆ ಸ್ಪೈಸಿದು ಚುಮ್ಮು ಅಂತ ಇರಬೇಕು ಅಂದರೆ ಈ ಬೋನ್ಲೆಸ್ ಬಿರಿಯಾನಿ ಟ್ರೈ ಮಾಡಬೇಕು. ಪ್ರತಿ ತುತ್ತು ಎತ್ಕೊಬೇಕಾದ್ರೂ ಚಿಕ್ಕ ಚಿಕ್ಕ ಪೀಸು ಚಿಕನ್ ಪೀಸು ವಿತ್ ಆಮೇಲೆ ಏನೇ ಗ್ರೇವಿ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡೇ ತಿನ್ನಬೇಕು, ಹಾಗೆ ತಿನ್ನೋಕ್ಕೋಗ್ಬಾರ್ದು, ಅವಲೇ ಮಚ. ಸೊ ತುಂಬಾ ಸ್ಪೈಸಿ ಇಲ್ಲ, ಕರೆಕ್ಟಾಗಿರುತ್ತೆ. ಸೊ ಮಕ್ಳಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಸಖತ್ತು ಸಾಫ್ಟ್ ಆದ ಚಿಕನ್. ಅವಲೇ ಚಿಕನ್ನು ಫ್ರೈನಲ್ಲಿ ಆ ಸಾಫ್ಟ್ನೆಸ್ನ ನೋಡಿದ್ವಿ, ಸಾಫ್ಟಾಗಿತ್ತು. ಟೆಂಡರ್ ಚಿಕನ್ನು ಕಬಾಬಲ್ಲೂ ಸಾಫ್ಟಾಗಿತ್ತು. ಬಟ್ ಆ ಎರಡಕ್ಕಿಂತ ಇದ್ರಲ್ಲಿ ಜಾಸ್ತಿ ಆ ಸಾಫ್ಟ್ನೆಸ್ ಜಾಸ್ತಿ ಇರುತ್ತೆ. ಪ್ಲಸ್ ಬೋನ್ಲೆಸ್ಸು, ತುಂಬ ಜನ ಬೋನ್ಲೆಸ್ ಇಷ್ಟಪಡಲ್ಲ, ಯಾಕಂದರೆ ಗಟ್ಟಿ ಇರುತ್ತೆ, ಒಂಥರ ಥ್ರೆಡ್ ನಾರ್ ಥರ ಬರುತ್ತೆ ಅಂತ. ಬಟ್ ನೀವು ಟೆಂಡರ್ ಚಿಕನ್ನ ಬಳಸಿದ್ರೆ ಸಾಫ್ಟ್ ಪನ್ನೀರ್ ಥರನೇ ಇರುತ್ತೆ, ಸೇಮ್ ಪನ್ನೀರ್ ಥರನೇ ಫೀಲಿಂಗು. ಗೊತ್ತಿಲ್ಲದೆ ಇರೋರು ಪನ್ನೀರ್ ಏನ್ಕೊಂಬಿಡ್ತಾರೆ ಹೇಳಬೇಕು, ಚಿಕನ್ ಅಂತ. ಸೊ ಅಷ್ಟು ಸಾಫ್ಟಾಗಿರುತ್ತೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ. ಆಮೇಲೆ ಆವಾಗಲೇ ಮೈಲ್ಡೇ ಫ್ಲೇವರ್ ಬಂತ. ಆಮೇಲೆ ಆ ಪೀಸಸ್ಸಲ್ಲಿ ಎತ್ಕೊಂಡು ಹೈದ್ರಾಬಾದಿ ಬಿರಿಯಾನಿ ಆ ಗೊಜ್ಜೆಲ್ಲ ಎತ್ಕೊಂಡು ತಿಂತ ಸ್ಪೈಸಿ ಲೆವೆಲ್ ಹಂಗೆ ಬಿಲ್ಡ್ ಆಗುತ್ತೆ. ನಾಲ್ಗೆಲ್ಲ ಲೈಟಾಗಿ ಉರಿತಾ ಇದೆ. ಸೊ ಸ್ಪೈಸಿನೆಸ್ಸು ಲೈಟಾಗಿ ಬಿಲ್ಡ್ ಆಗುತ್ತೆ ಬಿರಿಯಾನಿನಲ್ಲಿ. ಸೇಮ್ ರೈಸು ಇದರಲ್ಲೂ ಸಿಗೋದು. ಸೊ ನೀವು ಬಡ್ಸ್ಕೊಬೇಕಾದ್ರೆ ಅಲ್ಲಿಂದ ಹಾಕೋದು ಬಫೆ ಥರ ಇರುತ್ತೆ. ನೀವು ಎತ್ಕೊಬೇಕಾದ್ರೆ ಮಸಾಲೆ ಇದ್ದರೆ ಎತ್ಕೊಬೇಕು, ಮೇಲೆ ಬರೀ ರೈಸ್ ಎತ್ಕೊಬಾರ್ದು. ಅದೊಂದು ನೆನ್ಪಿಟ್ಕೊಳ್ಳಿ. ಹೈದ್ರಾಬಾದಿ ಬಿರಿಯಾನಿ ಎಲ್ಲೇ ತಿನ್ಬೇಕಾದ್ರೂ ಇದೊಂದು ಅಷ್ಟೇ ಐಡಿಯಾ. ಈಗ ನೀಟಾಗಿ ಖಾಲಿ ಮಾಡಿಬಿಟ್ಟು ಡೆಸರ್ಟ್ಗೆ ಹೋಗೋಣ. ತುಂಬ ಹೊತ್ತಿದೆ, ಕಾಯ್ತಿದೆ. ಸೊ ಹೊಟ್ಟೆ ತುಂಬ ಊಟ ತಿಂದಾದಮೇಲೆ ಈಗ ಡೆಸರ್ಟ್ ಕಡೆಗೆ. ಫಸ್ಟು ಗಿಣ್ಣು, ನಮ್ಮ ಕಡೆ ಗಿಣ್ಣು, ಈ ಕಡೆ ಜಿನ್ನು. ಆಹಾ, ಹಾಗೆ ಅವಶ್ಯಕತೆ ಇಲ್ಲ, ಹಂಗೆ ಮೆಲ್ಟ್ ಆಗುತ್ತೆ. ಪೆಪ್ಪರು ಮೇಲೆಲ್ಲ ಕಾಣಿಸ್ತದೆ, ಬ್ಲ್ಯಾಕು ಎಲ್ಲ ಪೆಪ್ಪರು ಸ್ವೀಟೇ ಇರುತ್ತೆ. ಪೆಪ್ಪರ್ದು ಒಂಥರ ಸ್ಪೈಸಿ, ಲೈಟಾಗಿ ಆ ಸ್ಪೈಸಿನೆಸ್ಸು, ಘಾಟು ಒಂಥರ ಸಾಕಾಗಿದೆ, ಅದ್ಭುತವಾಗಿದೆ. ಯಾರ್ಯಾರಿಗೆ ಗಿಣ್ಣು ಇಷ್ಟ, ಸುತ್ತಮುತ್ತ ಇದ್ದೀರಾ, ತಿನ್ನಬೇಕು, ದಿನ ಸಿಗೋಲ್ಲ. ಮನೇಲಿ ಮಾಡ್ಕೊಂಡು ತಿಂತೀವಿ ಅಂದರೆ ದಿನ ಸಿಗೋಲ್ಲ. ಸೊ ಇಲ್ಲಿಗೆ ಬಂದಾಗ ದಿನ ಸಿಗುತ್ತೆ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅದ್ಭುತವಾಗಿದೆ. ಈಗ ನೆಕ್ಸ್ಟು ಇನ್ನೊಂದು ಜಂಪ್, ಆಪ್ರಿಕಾಟ್ ಡಿಲೈಟ್. ಬಂಗಾರದಾಗ ಕಾಣಿಸ್ತದೆ ನೋಡೋದಕ್ಕೆ, ಫುಲ್ಲು ಕ್ರೀಮಿಯಾಗಿ. ದೊಡ್ಡ ಪೀಸ್ ಕಟ್ ಮಾಡ್ಕೊಂಬಿಟ್ಟೆ, ಬಾಳೆ ಹೋಗುತ್ತಾ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಅದ್ಭುತ. ಇದು ತಿಂತಾನೆ ಇರೋಣ ಅನಿಸುತ್ತೆ, ನಿಲ್ಸಕ್ಕೆ ಮನಸ್ಸೇ ಬರಲ್ಲ. ಅದ್ಭುತ. ಆಪ್ರಿಕಾಟ್ ಫ್ಲೇವರ್ ಅಂತೂ ಡಾಮಿನೇಟ್ ಮಾಡುತ್ತೆ ಟೇಸ್ಟ್ನ. ಮೇಲ್ಗಡೆ ಕ್ರೀಮು ಅದು ಫುಲ್ಲು ಹೀರ್ಕೊಂಬಿಡುತ್ತೆ ಒಳಗಡೆ. ಅದ್ಭುತವಾಗಿದೆ. ಸ್ವೀಟು ಮಿತವಾದ ಸಿಹಿ, ಜಾಸ್ತಿ ಸಿಹಿಯಾಗಿ ಮಕ್ಕಳು ಥರ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟು. ಆರಾಮಾಗಿ ತಿನ್ಬಿಡ್ತೀನಿ. ನಾನು ಮೊದಲೇ ಸ್ವೀಟ್ ಎಲ್ಲ ತಿನ್ನೋಲ್ಲ, ಕಮ್ಮಿ ತಿನ್ನೋದು, ಬರೀ ಜಾಸ್ತಿ ಖಾರನೇ ತಿನ್ನೋದು. ಬಟ್ ನಾವು ಕೂಡ ಫುಲ್ಲು ಒಂದು ಬಟ್ಲನ್ನ ಖಾಲಿ ಮಾಡಿ ಇನ್ನೊಂದು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟು ಲಸ್ಸಿ. ಸೊ ತಿಕ್ಕಾದ ಲಸ್ಸಿ, ಈಗಲೇ ಹೊಟ್ಟೆ ಫುಲ್ಲಾಗಿದೆ. ಇದು ಕುಡಿದ್ಬಿಟ್ರಂತೂ ಅಷ್ಟೇ, ಇಲ್ಲಿವರೆಗೂ ಬರುತ್ತೆ. ಸೊ ಲಸ್ಸಿ ಪ್ರಿಯರು, ಲಸ್ಸಿ ಇಲ್ಲಿ ಸಿಗುತ್ತದೆ, ಲಾಸ್ಟಲ್ಲಿ ಟ್ರೈ ಮಾಡ್ಬೋದು. ಅದನ್ನು ತೋರ್ಸೋಕ್ಕೆ ತರಿಸಿದ್ದಾವು. ಸೊ ಇದನ್ನು ಹರ್ಷವರ್ಧನ್ ಅವರು ಖಾಲಿ ಮಾಡ್ತಾರೆ ಫುಲ್ ಕುಡಿದು, ಯಾಕಂದರೆ ಅವರು ಊಟನೇ ಮಾಡಿಲ್ಲ, ತುಂಬ ಕಮ್ಮಿ ಮಾಡಿರೋದು ಡಯಟ್ ಅಂತ. ಅವನಿಗೆ ಇದು ನನಗೆ, ಇದು ಅವನಿಗೆ, ಇದು ಅವ್ನ ಫೇವ್ರೇಟ್ ಗಿಣ್ಣು, ಅದಕ್ಕೆ. ಸೊ ನೀವು ಕೂಡ ಏನಾದರೂ ಸುತ್ತಮುತ್ತ ಇದ್ದೀರಾ, ಥರ ಅನ್ಲಿಮಿಟೆಡ್ ಊಟ ಟ್ರೈ ಮಾಡಬೇಕು, ಅದು ಕೂಡ ಸಖತ್ತು ಟೇಸ್ಟಿಯಾಗಿ ಒಳ್ಳೆ ಕ್ವಾಲಿಟಿ ಸೂಪರ್ ಸಾಫ್ಟ್ ಚಿಕನ್ ತಿನ್ನಬೇಕು ಅಂದರೆ ಈ ಜಾಗಕ್ಕೆ ಬರಬೇಕು ಖಂಡಿತ. ಸೊ ನಮಗಂತೂ ಫೇವ್ರೇಟು, ಅವಾಗಿಂದ ನಾವು ರೆಗ್ಯುಲರ್ ಕಸ್ಟಮರ್ಸು. ಕಮ್ಮನಹಳ್ಳಿ ಬ್ರಾಂಚ್ಗಂತೂ ಹೋಗ್ತಾನೆ ಇರ್ತೀವಿ. ಮನೇಲಿ ಹೇಳಿ ಬಂದಿಲ್ಲ, ಮನೆ ಫ್ಯಾಮಿಲಿಯವ್ರಿಗೂ ಸಖತ್ ಫೇವ್ರೇಟು. ಮನೇಲಿ ಹೇಳಿ ಬಂದುಬಿಟ್ರೆ ಇಲ್ಲಿಂದ ಪಾರ್ಸಲ್ ತೊಗೊಂಡೋಗ್ಬೇಕು. ಸೊ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ತೊಗೊಂಡೋಗಿ ಅಂದರೆ ಮುಗಿಸ್ಕೊತಾರೆ, ಅದಕ್ಕೆ ಹೇಳಲ್ಲ ಇಲ್ಲಿ ಬಂದಿರೋದು. ವೀಡಿಯೋ ನೋಡ್ಬಿಟ್ಟು ಎಲ್ಲರೂ ತಿಳ್ಕೊಳೋದು, ಇಲ್ಲಿ ಹೋಗಿ ಬಂದಿದ್ದೀವಿ ಜಮೀನ್ದಾರ್ಗೆ ಅಂತ. ಸೊ ನೀವು ಅಷ್ಟೇ ಮಿಸ್ ಮಾಡಿದ್ರೆ ಬನ್ನಿ, ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ರೀಸೆಂಟಾಗಿ ಜುಲೈಯಲ್ಲಿ ಏನೋ ಸ್ಟಾರ್ಟ್ ಮಾಡಿರೋದು, ಒಳ್ಳೆ ರೆಸ್ಪಾಂಡ್ ಇದೆ. ಊಟ ಟೈಮ್ ಬರಬೇಕು. ಸೊ ನಾವು ಲಾಸ್ಟಲ್ಲಿ ಬರ್ತೀವಿ, ಎಲ್ಲರೂ ಖಾಲಿ ಆದಮೇಲೆ ಲಾಸ್ಟ್ ಬರ್ತೀವಿ. ಸೊ ನೀವತ್ತು ಯಾವಾಗ ರೆಸ್ಟೋರೆಂಟ್ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ಬರಬೇಕು. ಸೊ ಅವಾಗ ಲೆಗ್ ಪೀಸ್ ಸಿಗುತ್ತೆ, ಒಳ್ಳೊಳ್ಳೆ ಪೀಸ್ಗಳು ಸಿಗುತ್ತೆ. ಇಲ್ಲಾಂದರೆ ಎಲ್ಲರೂ ಬಡ್ಸ್ಕೊಂಬಿಡ್ತಾರಲ್ಲ ಬಂದವರೆಲ್ಲ, ಸೊ ಮಿಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಬೇಗ ಬರಬೇಕು. ಸೊ
ಮಸ್ಟ್ ವಿಸಿಟ್ ಜಾಗ. ಈ ವಿಡಿಯೋ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಸ್ಕಾರ.